ಹಾಯ್ ಎವ್ರಿವನ್. ಇವಾಗ ನೋಡಿ ಒಂದು ಗ್ರ್ಯಾಂಡ್ ವಿಟಾರ ಗಾಡಿ ಬಂದಿದೆ. ಗ್ರ್ಯಾಂಡ್ ವಿಟಾರನಲ್ಲಿ ನಿಮಗೆ ಆಲ್ರೆಡಿ ಫಸ್ಟ್ ಕಸ್ಟಮರು ಫಿಟ್ ಮಾಡ್ಕೊಂಡು ಬಂದಿದ್ರು. ಏನಂದ್ರೆ ಸ್ಪೀಕರು ಯಾವುದೋ ಒಂದು ಸ್ಪೀಕರ್ ರಿಂಗ್ ಆಗಿಬಿಟ್ಟು ವೈರ್ ನೋಡ್ಬೋದು ನೀವು. ಅದು ಏನು ಕೆಲಸ ಮಾಡ್ತಾ ಇದ್ದೀರಾ ಜನ, ಅದು ಏನು ಕೆಲಸ ಆಗ್ತದೆ ನಮ್ಗನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ಆಫರ್ ಅಂತ ಹೇಳ್ಬಿಟ್ಟು ನೋಡಿ, ಇದು ಸ್ಪೀಕರ್ ವೈರು ಈ ಥರ ಹಾಕಿ ಟೂಟ್ರ್ ಕ್ಯಾಪು ಇಲ್ಲಿ ಇದ್ದಿದ್ದು ಕಟ್ ಮಾಡಿ ಹಾಳು ಮಾಡಿ ಇವಾಗ ನಾವು ಫಿಟ್ ಮಾಡಿದ್ದೀವಿ. ನೀವು ನೋಡಿ ಟೂಟ್ರ್ ಕ್ಯಾಪು, ಇದು ರಿಂಗು ಫಿಟ್ ಮಾಡಿರೋದು, ಇದೆಲ್ಲ ತೆಗ್ಬಿಟ್ಟು ನಾವು ವೈರಿಂಗು ಇದೆಲ್ಲ ಕಂಪ್ಲೀಟ್ ಕೆಲಸ ಆಗಿದೆ. ಇವಾಗ ಡೋರ್ ಪ್ಯಾಡ್ ಲುಕ್ಕೆ ನೋಡಿ ಕೆಲಸ ಆಗಿರೋದು ನೀವು ನೋಡ್ಬೋದು. ಒಂದು ಇದೇ ಸ್ಟೀರಿಂಗ್ಗೆ ನಾವು ಕಂಟ್ರೋಲು ಮಾಡ್ಬೋದು. ನಿಮಗೆ ಸ್ಟೀರಿಂಗ್ ಚೇಂಜ್ ಮಾಡಿದ್ರು ನಿಮಗೆ ಕ್ರೂಸ್ ಕಂಟ್ರೋಲು ಮಾಡ್ಬೋದು. 2 ಆಪ್ಷನ್ನು ಇದೆ ನಿಮಗೆ. ಇವಾಗ ಹೊಸ ಗಾಡಿ ಬರ್ತದಲ್ಲ, ಅದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಟೇರಿಂಗ್ನಲ್ಲಿ ಕಂಟ್ರೋಲು ಬರ್ತಾ ಇಲ್ಲ ಇವಾಗ ಹೊಸ ಗಾಡಿನಲ್ಲಿ. ಸೊ ಅದೂ ನಮ್ಮ ಹತ್ರ ಅವೈಲಬಲ್ ಇದೆ. ಸ್ಟೇರಿಂಗ್ ಚೇಂಜ್ ಮಾಡಿದ್ರಂದ್ರೆ ಸ್ಟೇರಿಂಗ್ ಚೇಂಜು ಮಾಡ್ಬೋದು. ನೋಡಿ ಈ ಥರ ಸ್ಟೇರಿಂಗ್ ಇದ್ದಿದ್ದು ಇದು ತೆಗಿಬಿಟ್ಟು ನಾವು ಟಾಪ್ ಮಾಡೋದು ಸ್ಟೇರಿಂಗ್ ಹಾಕಿ ವಿತ್ ಕ್ರೂಸ್ ಕಂಟ್ರೋಲ್ ಇದಕ್ಕೆ ನಾವು ಆಕ್ಟಿವೇಶನ್ ಮಾಡಿದ್ದೀನಿ. ಬಟ್ ನಾವು ಎಲ್ಲ ವಿಡಿಯೋನಲ್ಲಿ ಹೇಳಿದ್ದೀನಿ, ಪ್ರೋನ್ಸ್ ಇಲ್ಲಿ, ಗ್ಲಾನ್ಸಾ ಇಲ್ಲಿ, ಟೊಯೋಟಾ ಟೈಸರ್ ಇಲ್ಲಿ, ಬೆಲ್ಲಿನೋ ಇಲ್ಲಿ, ಗ್ರ್ಯಾಂಡ್ ವಿಟಾರ ಇಲ್ಲಿ, ಹೈರೈಟ್ ಇಲ್ಲಿ ಬಂದಮೇಲೆ ನಾವು ಕೆಲಸ ನಿಮಗೆ ತೋರಿಸೋದು. ಏನು ಕೆಲಸ ನಾವು ಮಾಡ್ತೀನಿ, ಕಪ್ಲರ್ ಏನು, ಸಾಕಿಟ್ ಏನು ಕೆಲಸ ಆಗುತ್ತೆ ಅಂತ ತೋರಿಸೋದು. ಇದು ಆಚೆ ಕೆಲಸ ಮಾಡಿದಾರ ಅವರು, ಬಟ್ ಸರ್ಟಿಫೈಡ್ ಆಗಿಲ್ಲ ಅವ್ರಿಗೆ. ನಮಗೆ ಫೋನ್ ಮಾಡಿ ಅಂತ ಹೇಳಿ ಅವರು ಇವಾಗ ನಮಗೆ ಅವ್ರ ಗಾಡಿ ಕೆಲಸ ಮಾಡೋಕ್ಕೆ ಇವಾಗ ನಮಗೆ ಟೈಮ್ ಸಿಕ್ಕಿದೆ. ಸೊ ಅನ್ನಸರಿ ಅವರು ಇವತ್ತು ಬಂದಿದ್ದಾರೆ 6 o'clockಗೆ. ಇವಾಗ ಟೈಮು ನೋಡ್ಬೋದು ನೀವು, 10 o'clock ಆಗ್ತಾಯಿದೆ. ಸೊ 6 o'clockಯಿಂದ ನಾವು ಕೆಲಸ ಮಾಡಿ 10 o'clock ಇವಾಗ ಆಗಿದೆ, 10 ಗಂಟೆ ಆಗಿದೆ. ಏನಂದರೆ ಡಬಲ್ ಕೆಲಸ ನಾವು ಮಾಡಿರೋದು. ಏನು ಡಬಲ್ ಕೆಲಸ ಅಂದರೆ ಹಳೆ ಐಟಮ್ ಎಲ್ಲ ಬಿಚ್ಚಬೇಕು, ವೈರಿಂಗ್ ಬಿಚ್ಚಬೇಕು, ತಿರ್ಗಾ ಮಾಡಬೇಕು. ಎಲ್ಲೆಲ್ಲಿ ಮಾಡ್ಕೊಂಡಿರ್ತೀರಾ ಸರ್, ಆಫರ್ ಇದೆ, ಡಿಸ್ಕೌಂಟ್ ಇದೆ, ಅಲ್ಲಿ ಚೆನ್ನಾಗಿ ಮಾಡ್ತೀರಾ, ಅಲ್ಲಿ ಅದು ನಿಮ್ಮ ಮೇಲೆ ಡಿಪೆಂಡ್. ಅದು ನೀವು ಎಲ್ಲಿ ಮಾಡ್ತೀರಾ ನಿಮ್ಮ ಮೇಲೆ ಡಿಪೆಂಡ್. ಅದು ನಾವು ನಿಮಗೆ ನಮ್ಮ ಹತ್ರನೇ ಬಂದಿ ಅಂತಲೂ ಹೇಳಲ್ಲ, ಬೇರೆ ಕಡೆ ಹೋಗಿ ಮಾಡಿಸ್ಕೊಡಿ ಸರ್ ಅಂತಲೂ ನಾವು ಹೇಳಲ್ಲ. ಕಸ್ಟಮರ್ ಸರ್ಟಿಫೈಡ್ ಎಲ್ಲಿದ್ದಾರೆ ಅಲ್ಲಿ ಹೋಗಿ ಮಾಡಿಸ್ಬೋದು ನೀವು. ನಿಮ್ಮ ಗಾಡಿಗೆ ಕೆಲಸ ಹೆಂಗೆ ಮಾಡಬೇಕು ಅಂತ ನೀವು ನೋಡಬೇಕಾದ್ರೆ ನಮ್ಮ ಅಂಗಡಿಗೆ ವಿಸಿಟ್ ಮಾಡಿದ್ರೆ ನಾವು ತೋರಿಸ್ಬಿಡ್ತೀವಿ ಕೆಲಸ ನಾವು ಏನು ಮಾಡ್ತೀನಿ ಅಂತ. ಇಲ್ಲಾಂದರೆ ಎಲ್ಲ ವೀಡಿಯೋನಲ್ಲಿನೇ ನಾವು ಹಾಕಿದ್ದೀನಿ ಕೆಲಸ, ಏನೇನು ಪ್ರೊಸೆಸಿಂಗ್ ಇದೆ, ಏನೇನು ಮಾಡ್ಬೋದು ಅಂತ ಅದನ್ನು ನಿಮಗೆ ನಾವು ತೋರಿಸಿದ್ದೀನಿ. ಇದಕ್ಕೆ ಬಂದ್ಬಿಟ್ಟು ಏನಕ್ಕೆ ಹೇಳ್ತಾ ಇರೋದಂದ್ರೆ ನೋಡಿ, ಇದು ಎಲ್ಲ ನಮಗೆ ಎಲ್ಲೆಲ್ಲಿ ಮಾಡಿಕೊಡಿ ಅಂತಾರೆ. ಅದು ಮಾಡೋಕ್ಕೇನೆ ನಮಗೆ ಪ್ರೊಸೆಸಿಂಗ್ ಟೈಮ್ ತಗೊಳ್ಳತ್ತೆ. ಆ ಡಬಲ್ ಕೆಲಸ, ಇದು ಹಳೇದೆಲ್ಲ ತೆಗೀರಿ, ಹೊಸದು ಹಾಕಿ, ಎಲ್ಲೆಲ್ಲೂ ಫಿಟ್ ಮಾಡ್ಕೊಂಡಿರ್ತೀರಾ, ಆ ವೈರಿಂಗ್ ಮಾಡಿರ್ತೀರಾ, ಈ ವೈರಿಂಗ್ ಮಾಡಿರ್ತೀರಾ, ಅದೆಲ್ಲ ತೆಗಿಬಿಟ್ಟು ನಾವು ವೈರಿಂಗ್ ಮಾಡಬೇಕು. ಡಬಲ್ ಟೈಮ್ ಹಿಡಿತದೆ. ಹೊಸ ಐಟಮ್ ಅಂದರೆ ಟಕ್ ಅಂತ ಫಿಟ್ ಮಾಡಬೇಕು. ಹಳೆ ಐಟಮ್ ತೆಗೀರಿ, ಫಿಟ್ ಮಾಡಿರಿ, ಅದು ಮಾಡಿ. ಇವು ಬಂದಿದ್ದು ಒಂದೇ ಒಂದು ಕೆಲಸಕ್ಕೆ, ಸ್ಟೇರಿಂಗ್ ಫಿಟ್ ಮಾಡ್ಸೋಕ್ಕೆ. ಸೊ ಇವ್ರು ಸರ್ಟಿಫೈಡ್ ಇಲ್ಲ. ಒಂದ್ಸಲ ಡೋರ್ ಪ್ಯಾಡ್ ಬಿಚ್ಚಿ ನೋಡಿ ಸರ್, ಅದು ಏನು ಮಾಡಿದೆ ಅಂತ. ಬಿಚ್ಚಿದ ಮೇಲೆ ಇದೆಲ್ಲ ರಾಮಾಯಣ ನಮ್ಗೆ ಗೊತ್ತೈತಿ. ಈ ಥರ ವೈರಿಂಗ್ ಹಾಕಿ ಕಟ್ ಪೀಸು, ಜೈಂಟು ಏನೇನೋ ಮಾಡಿದಾರೆ ಸರ್, ಅವ್ರ ಅಂಗಡಿನಲ್ಲಿ ಅವ್ರು ಮಾಡಿಸಿದ್ದಾರೆ. ಓಕೆ ಇರಲಿ. ಇವಾಗ ಇದು ಒಂದು ಡೋರ್ ಪ್ಯಾಡು ಕಂಪ್ಲೀಟ್ ಆಗಿದೆ ಲುಕ್ಕು ಈ ಸೈಡು. ಇವಾಗ ಅದು 2 ಡೋರ್ ಪ್ಯಾಡ್ ಬಿಚ್ಚಿದ್ದೀನಿ ಡ್ಯಾಂಪಿಂಗ್ ಮಾಡಿ. ಇದು ಇವಾಗ ಫಿಟ್ ಆಗಿರೋದು ಕೆಲಸ ನೋಡ್ಬೋದು ನೀವು. ವಾಟರ್ ರಿಂಗ್ ಹಾಕಿ ನಾವು ಇದಕ್ಕೆ ಟೂಟ್ರ್ ಈ ಥರ ಫಿಟ್ ಮಾಡಿ ವೈರಿಂಗ್ ಮಾಡಿ, ಇದ್ದಿದ್ದು ಫಸ್ಟ್ ಅವರು ಸ್ಪೀಕರ್ ತೆಗಿಬಿಟ್ಟು ಬೇರೆ ಸ್ಪೀಕರ್ ಫಿಟ್ ಮಾಡಿದ್ದಾರೆ. ಅದೂ ಸರ್ಟಿಫೈಡ್ ಇಲ್ಲ ಅಂದ್ರೆ ತಿರ್ಗಾ ನಮ್ಮ ಹತ್ರ ಬಂದು ತಿರ್ಗಾ ವೈರಿಂಗ್ ಎಲ್ಲ ತೆಗಿಬಿಟ್ಟು 4 ಡೋರ್ಗೆ 4 ಡ್ಯಾಂಪಿಂಗ್ ಮಾಡಿಬಿಟ್ಟು ಅದೇ ಸ್ಪೀಕರ್ಗೆ ನಾವು ಫಿಟ್ ಮಾಡಿದ್ದೀವಿ. ಹಿಂದ್ಗಡೆ ಒಂದು ಸ್ಪೀಕರ್ ಫಿಟ್ ಆಗಿದೆ, ಫ್ರಂಟ್ನಲ್ಲಿ ಒಂದು ಫಿಟ್ ಆಗಿದೆ. ಸೊ ಹಿಂದ್ಗಡೆ ಬಂದ್ಬಿಟ್ಟು ಕೋಎಕ್ಸೆಲ್ ಫಿಟ್ ಆಗಿದೆ, ಫ್ರಂಟ್ ಬಂದ್ಬಿಟ್ಟು ಒಂದು ಕಾಂಪೊನೆಂಟ್ ಸ್ಪೀಕರ್ ಫಿಟ್ ಆಗಿದೆ. ಇದಕ್ಕೆ ನಾವು ಏನು ಮಾಡಿದ್ದೇವೆ ಅಂದರೆ ಇವಾಗ ಒಂದು ಹೊಸದು ಆಂಪ್ಲಿಫೈರ್ ಒಂದು ಬಂದಿದೆ. ಅದು ಬಂದಮೇಲೆ ನಿಮಗೆ ತೋರಿಸ್ತೀನಿ ಆಂಪ್ಲಿಫೈರ್. ಇದು ನೋಡಿಬೋದು, ಟೂಟ್ರ್ ಕ್ಯಾಪನ್ನು ಇಲ್ಲಿ ಮಾಡಿ ಏನೇನೋ ಮಾಡಿದ್ದಾರೆ. ಓಕೆ ಸರಿ. ಅದಕ್ಕೆ ನಾವು ಒಂದು ಆಂಪ್ಲಿಫೈರ್ ಫಿಟ್ ಮಾಡಿದ್ದೀನಿ. ಅದು ಕ್ಯಾಂಪ್ಯಾಕ್ಟ್ ಆಂಪ್ಲಿಫೈರ್ ಅಂತ ಒಂದು ಬಂದಿದೆ. ಓನ್ಲಿ ಫಾರ್ ಆಂಡ್ರಾಯ್ಡ್ ಸಿಸ್ಟಮ್ಗೆ ಮಾತ್ರ ಬಂದಿದೆ. ಸಿಸ್ಟಮ್ನಲ್ಲಿ ಕೆಲವು ಬ್ರ್ಯಾಂಡ್ನಲ್ಲಿ ಔಟ್ಪುಟ್ ಸೂಪರಾಗಿ ಬರ್ತದೆ, ಕೆಲವು ಬ್ರ್ಯಾಂಡ್ನಲ್ಲಿ ನಿಮಗೆ ಔಟ್ಪುಟ್ ಬರಲ್ಲ. ಕೆಲವು ಸಿಸ್ಟಮ್ನಲ್ಲಿ ನಿಮಗೆ ಸ್ಪೀಕರ್ ಸಪೋರ್ಟ್ ಆಗಿಬಿಟ್ರು, ಕೆಲವು ಸಿಸ್ಟಮ್ನಲ್ಲಿ ನಿಮಗೆ ಸ್ಪೀಕರ್ ಸಪೋರ್ಟ್ ಆಗಲ್ಲ. ಏನಾಗಂದರೆ ಔಟ್ಪುಟ್ ಬಗ್ಗೆ ನಾನು ಹೇಳ್ತಾ ಇರೋದು. ನೀವು ಡ್ಯಾಂಪಿಂಗ್ ಮಾಡಿ
ಒಳ್ಳೆಯದೇ. ಡ್ಯಾಂಪಿಂಗ್ ಈ ಜನ್ರೇಷನ್ ಗಾಡಿಗೆ ಕಂಪಲ್ಸರಿ ಡ್ಯಾಂಪಿಂಗ್ ಮಾಡ್ರೆ ನೀವು ಒಳ್ಳೆಯದು. ಸಿಂಗಲ್ ಲೇಯರ್ ಮಾಡಿ, ಡಬಲ್ ಲೇಯರ್ ಮಾಡಿ, ಅದು ನಿಮ್ಮ ಇಷ್ಟ, ಡಿಪೆಂಡೆಂಟ್ ಕಸ್ಟಮರ್ ಯೂಸಿಂಗ್ ಮೇಲೆ. ಇದಕ್ಕೆ ಇವಾಗ ನಾವು ಸಿಂಗಲ್ ಲೇಯರ್ ಮಾಡಿದ್ದೀನಿ. ಸೊ ಸಿಂಗಲ್ ಲೇಯರ್ ಅಂದರೆ ಏನಿದೆ, ನಿಮ್ಗೆ ಸ್ಪೀಕರ್ ಔಟ್ಸೈಡ್ ಮಾತ್ರ ನಿಮ್ಮ ಪ್ಲಾಸ್ಟಿಕ್ ಕವರ್ ಬರ್ತದಲ್ಲ, ಅದು ತೆಗಿಬಿಟ್ಟು ಇದೇ ಜಾಗನಲ್ಲಿ ಸ್ಪೀಕರ್ ನಾವು ಫಿಟ್ ಮಾಡಿ ಡ್ಯಾಂಪಿಂಗ್ ಆಗುತ್ತೆ. ಸೊ ಬ್ರ್ಯಾಂಡ್ ನಮ್ಮ ಹತ್ರ ಇದು ನೋಡ್ಬೋದು ನೀವು, ಹಟ್ಸು, ಮೊರೊಲ್ಲು, ಆಲ್ಪೆನು, ನಾಕಾಮಸಿ, ರ್ಯಾಂಬೋ, ಆ ಥರ ಬೇಜಾನ್ ಬ್ರ್ಯಾಂಡ್ ಇದೆ. ನೀವು ಬಂದಮೇಲೆ ಅದು ಸ್ಪೀಕರ್ ಕ್ವಾಲಿಟಿ ಏನು ನಾವು ಮಾಡಿದ್ದೀನಿ, ಏನು ನಿಮ್ಮ ಗಾಡಿಗೆ ನೆಸೆಸಿಟಿ ಇದೆ, ಅಷ್ಟು ಆಂಪ್ಲಿಫೈರ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೆ ನಾನು. ಆಂಪ್ಲಿಫೈರ್ ಬಗ್ಗೆ ನನಗೆ ಬಂದ್ಬಿಟ್ಟು ಇವಾಗ ಒಂದು ಚಿಕ್ಕದು ಆಂಪ್ಲಿಫೈರ್ ಬಂದಿದ್ದು, ಬಟ್ ಅದು ನಾವು ತೋರಿಸಲ್ಲ ನಿಮಗೆ. ಇದು ಹಿಂದ್ಗಡೆನೆ ಫಿಟ್ ಆಗುತ್ತೆ, ಅದು ಹಿಂದ್ಗಡೆನೆ ಫಿಟ್ ಆಗುತ್ತೆ. ಬಟ್ ಒಂದು ನಿಮಗೆ ಫೋನ್ ಬರ್ತದಲ್ಲ, ಆ ಥರನೇ ಅಷ್ಟೇ ಬರೋದು. ಅದು ಒಂದು ಫೋನ್, ಆ್ಯಂಡ್ರಾಯ್ಡ್ ಫೋನ್ ಬರ್ತದಲ್ಲ, ಆ ಥರ ಲೈಕ್ ತಿಳ್ಕೊಳ್ಳಿ. ಇವಾಗ ಇದು ಸಿಸ್ಟಮ್ ನಿಮಗೆ 9 ಇಂಚ್ ಇದೆ. ಸೊ 9 ಇಂಚ್ನಲ್ಲಿ ಅರ್ಧ ನಿಮಗೆ ಒಂದು 8 ಇಂಚ್ ಇಟ್ಕೊಳ್ಳಿ, 4 ಇಂಚ್ ನಿಮಗೆ ಇಷ್ಟು ಆಂಪ್ಲಿಫೈರ್ ಇಷ್ಟು ಬರ್ತದೆ. ಸೊ ಹಿಂದ್ಗಡೆನೆ ಕೂತ್ಕೊಳ್ಳಿ. ಇದಕ್ಕೂ ಅದು ಫಿಟ್ ಮಾಡಿದ್ದೀನಿ ಆಂಪ್ಲಿಫೈರ್. ಏನಕ್ಕೆ ಫಿಟ್ ಮಾಡಿರೋ ಅಂದ್ರೆ ಕಸ್ಟಮರ್ ಸರ್ಟಿಫೈಡ್ ಇರಲಿಲ್ಲ ಸ್ಪೀಕರ್ಗೆ. ಸರ್ ಇದೇ ಸ್ಪೀಕರ್ಗೆ ನಮಗೆ ಡ್ಯಾಂಪಿಂಗ್ ಆಗ್ಬಿಟ್ಟು ಸ್ವಲ್ಪ ಔಟ್ಪುಟ್ ಬರಬೇಕು ಅಂತ ಹೇಳಿದ್ರು. ಸೊ ಅದೇ ಲೆಕ್ಕಗೆ ನಾವು ಅದೇ ಸ್ಪೀಕರ್ಗೆ ಡ್ಯಾಂಪಿಂಗ್ ಮಾಡಿಬಿಟ್ಟು ಒಂದು ಆ್ಯಂಡ್ರಾಯ್ಡ್ ಆಂಪ್ಲಿಫೈರ್ ಅಂತ ಬರ್ತದೆ, ಆ ಆ್ಯಂಡ್ರಾಯ್ಡ್ ಆಂಪ್ಲಿಫೈರ್ ಒಂದು ಫಿಟ್ ಮಾಡಿ ನಾವು ಔಟ್ಪುಟ್ ಇವಾಗ ಸೂಪರಾಗಿ ಬರ್ತದೆ. ಕಸ್ಟಮರು ಸ್ಯಾಟಿಸ್ಫೈಡ್ ಇದ್ದಾರೆ. ಸೊ ಇನ್ನೊಂದು ಗಾಡಿ ತೊಗೊಂಡು ಬರ್ತೀನಿ ಸರ್, ನಾನು ಭಾಳ ಸ್ಯಾಟಿಸ್ಫೈಡ್ ಇದ್ದೀನಿ ನಿಮ್ಮ ಕೆಲಸಕ್ಕೆ. ಸಾರಿ ಸ್ವಲ್ಪ ಲೇಟ್ ಆಯಿತು ನಾನು ಬರೋಕ್ಕೆ, ಬಟ್ ಮಾಡಿಕೊಟ್ಬಿಡಿ. ಅದು ಸರಿ, ಕಸ್ಟಮರ್ ಒಂದೊಂದು ಸಲ ಬರ್ತಾರೆ, ಏನು ಮಾಡೋಕ್ಕಾಗಲ್ಲ, ಲೇಟು. ಸೊ ಮಾಡಿ ಅವ್ರಿಗೆ ಇವಾಗ ಕಂಪ್ಲೀಟ್ ಆಗಿದೆ. ಒಂದು ಆ್ಯಂಡ್ರಾಯ್ಡು ಸಿಸ್ಟಮ್ಗೆ ಆಂಪ್ಲಿಫೈರು, 4 ಡೋರ್ಗೆ 4 ಡ್ಯಾಂಪಿಂಗು, ವಾಟ್ರ್ ಗಾರ್ಡು, ವೈರಿಂಗು ಎಲ್ಲ ರಿಪ್ಲೇಸ್ಮೆಂಟ್ ಮಾಡಿ ನಾವು ಸ್ಟೇರಿಂಗ್ ಒಂದು ಹೊಸದು ಹಾಕಿ, ಸೇಮ್ ಸ್ಟೇರಿಂಗ್ ಬೇಕಂದರೆ ನಿಮಗೆ ಸೇಮ್ ಸ್ಟೇರಿಂಗನ್ನು ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಮಾಡ್ಕೊಳ್ಳಿ, ಬ್ಲೂಟೂತ್ ಬಟನ್ನು ಬರ್ತದೆ. ಇಲ್ಲ ನಿಮಗೆ ಸ್ವಲ್ಪ ಲುಕ್ ಬೇಕು ನೋಡಿ, ಅಲ್ಲಿ ಡೋರ್ ಪ್ಯಾಡ್ನಲ್ಲಿ ಸಿಲ್ವರ್ ಇದೆ, ಇಲ್ಲಿ ಸ್ಟೇರಿಂಗ್ನಲ್ಲಿ ಸಿಲ್ವರ್ ಇದೆ, ಈ ಡ್ಯಾಶ್ಬೋರ್ಡ್ನಲ್ಲಿ ಸಿಲ್ವರ್ ಇದೆ, ಈ ಡ್ಯಾಶ್ಬೋರ್ಡ್ನಲ್ಲಿ ಸಿಲ್ವರ್. ಸೊ ಈ ಕಾಂಬಿನೇಷನ್ ಬೇಕಂದರೆ ನಿಮಗೆ ಈ ಸ್ಟೇರಿಂಗ್ ಆಗ್ಬೋದು. ಇಲ್ಲ ನಮ್ಮದೇ ಸ್ಟೇರಿಂಗ್ಗೆ ಕಂಟ್ರೋಲ್ ಬೇಕಂದರೆ ಅದನ್ನು ಮಾಡ್ಬೋದು. ಬಟ್ ಏನಂದರೆ ಒಂದೊಂದು ಕಸ್ಟಮರ್ದು ಒಂದೊಂದು ಥರ ಇರ್ತಾರೆ. ಯಾಕೆಂದರೆ ನೋಡಿ ಸರ್, ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಟೈಮ್ನಲ್ಲಿ ಇದೇ ಫೋನ್ನಲ್ಲಿ ನಾವು ವಿಡಿಯೋ ಮಾಡೋದು. ಸೊ ಈ ವಿಡಿಯೋ ಟೈಮ್ನಲ್ಲಿ ನಾವು ಫ್ಲೈಟ್ ಮೋಡ್ನಲ್ಲಿ ಹಾಕ್ಬಿಡ್ತೀನಿ ಫೋನ್. ಸೊ ಅದ್ರಲ್ಲಿ ಏನಾಗುತ್ತೆ, ನಿಮಗೆ ಫೋನ್ ಸಿಗಲ್ಲ. ಒಂದು ಇನ್ನೊಂದೇನಿದೆ, ನಾವು ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಹೆಂಗಂದರೆ ನಾವೇ ಓನರು, ನಾನೇ ಕೆಲಸಗಾರರು. ಇವಾಗ ಈ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ, ನಾನೇ ಓನರ್ಗಳು, ನಾನೇ ಕೆಲಸಗಾರರು. ಸೊ ನನಗೆ ಸ್ಯಾಟಿಸ್ಫೈಡ್ ಆಗತ್ತಂಗ ನಾವು ಕೆಲಸ ಮಾಡ್ತಾನೆ. ಸೊ ಬೇರೆ ಕಸ್ಟಮರ್ ಮಾಡ್ತಾರೆ, ನಾವು ಫ್ರೀ ಇರ್ತೀನಿ, ಬಿಸಿ ಇರ್ತೀನಿ, ಲಾಟ್ ಆಫ್ ಕಸ್ಟಮರ್ಗೆ ಅದು ಇದು ಮಾತಾಡಬೇಕು, ಅವರು ಕ್ವಶನ್ ಕೊಡಬೇಕು, ಆನ್ಸರ್ ಇರ್ತದೆ, ಬೇಜಾನ್ ಇರ್ತದೆ. ಸೊ ಆ ಬಗ್ಗೆನಲ್ಲಿ ಒಂದು 2-3 ಕಸ್ಟಮರೂ ಅವ್ರು ಬಿಸಿ ಇರ್ತಾರೆ ಫೋನ್ನಲ್ಲಿ. ನೀವು ಬಿಸ್ನೆಸ್ನಲ್ಲಿ ಇರ್ತೀರಾ, ನಿಮ್ಗೂ ಗೊತ್ತಿದೆ ಬಿಸ್ನೆಸ್ ಅಂದರೆ ಬಿಸಿ ಇದ್ದೇ ಇರ್ತೀರಾ, ಎಲ್ಲ ಜನ ಸ್ವಲ್ಪ ಫ್ರೀ ಇರ್ತದೆ. ಸೊ ನೀವು ಟೈಮ್ ಮಾಡ್ಕೊಂಡು ಏನು ಮಾಡಬೇಕು, ನಿಮ್ಮ ಗಾಡಿಗೆ ಏನು ಮಾಡಿಸಿದ್ದೀರಾ, ನೀವು ಏನು ಅಪ್ಗ್ರೇಷನ್ ನಿಮಗೆ ಬೇಕು, ಇವಾಗ ನೆಸೆಸಿಟಿ ನೋಡಿಬಿಟ್ಟು ನೀವು ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಬನ್ನಿ. ಬಂದಮೇಲೆ ನಾವು ಏನು ಬೇಕಾದರೂ ಮಾಡಿ ನಿಮಗೆ ಕೊಡೋಣ. ಬಟ್ ಡಿಪೆಂಡೆಂಟ್ ಸ್ಯಾಟಿಸ್ಫೈಡ್ ಕಸ್ಟಮರ್ ಸ್ಯಾಟಿಸ್ಫೈಡ್ ಆಗಬೇಕು. ನಮ್ಮ ಅಂಗಡಿನಲ್ಲಿ ನಾವು ಏನು ಹೇಳಲ್ಲ, ನಮ್ಮ ಹತ್ರ ಬನ್ನಿ ನೀವು, ನಾವೇ ಒಳ್ಳೆ ಕೆಲಸ ಮಾಡ್ತೀನಿ, ನಮ್ಗಿಂತ ಒಳ್ಳೆ ಕೆಲಸಗಾರ ಇದ್ದಾರೆ ಸರ್, ಹುಡುಕ್ಬೇಕು ನೀವು. ನಮ್ಗಿಂತ ಒಳ್ಳೆ ಕೆಲಸಗಾರರು ಇದ್ದಾರೆ, ಬಟ್ ನಮ್ಗಿಂತ ನಾವು ಅವ್ರಿಗಿಂತ ಚೆನ್ನಾಗಿ ಮಾಡ್ತೀನಿ ಅಂತ ನಾವು ಹೇಳಲ್ಲ. ಬಟ್ ಡಿಪೆಂಡೆಂಟ್ ಕಸ್ಟಮರ್, ಅದು ಇದು ಜಾಸ್ತಿ ಲಾಂಗ್ ಆಗುತ್ತೆ ವಿಡಿಯೋ, ಹೇಳ್ತಾ ಶಾರ್ಟ್ ವಿಡಿಯೋ ಇರಬೇಕು. ಅದನ್ನ ನೋಡಿ ಕಸ್ಟಮರ್ ಡಿಪೆಂಡೆಂಟ್ ಮೇಲೆ ಯಾವ ಗಾಡಿಗೆ ಏನೇನು ಮಾಡಬೇಕು ಅಂತ ಬನ್ನಿ ಮಾಡೋಣ. ನಿಮ್ಗೆ ಯಾವ ಥರ ಏನು ಬೇಕು ಸಿಗುತ್ತೆ ಐಟಮು ಮಾಡಿ ಕೊಡೋಣ ನಿಮಗೆ.